ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ವ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ನಮ್ಮ ಏರಿಯಾದಲ್ಲಿರೋ ಎಲ್ಲ ಗಣಪತಿಗಳನ್ನೂ ನೋಡಿಕೊಂಡು ಇವಾಗ ನಮ್ಮ ಅಕ್ಕಪಕ್ಕ ಮತ್ತು ನಮ್ಮ ಏರಿಯಾದಿಂದ ತುಂಬ ದೂರ ಇರೋ ಮಾರ್ಕೆಟ್ ಸೈಡಲ್ಲಿರೋ ಎಲ್ಲ ಗಣಪತಿಗಳನ್ನೂ ಸೊ ಇವಾಗ ನೋಡಿಕೊಂಡು ಬಂದರೆ ಆಯಿತು ಅಂತೇಳಿ ಸೊ ಇವಾಗ ಮಾರ್ಕೆಟ್ ಸೈಡೆಲ್ಲ ಬಂದಿದ್ದೀವಿ. ಸೊ ನೀವು ಕೂಡ ನೋಡ್ಬೋದು ಫ್ರೆಂಡ್ಸ್, ಬೆಳಗಾವಿಯಲ್ಲಂತೂ ತುಂಬ ಒಳ್ಳೆ ಗಣಪತಿಗಳನ್ನ ಕೂರಿಸಿರ್ತಾರೆ. ಒಂದಕ್ಕೊಂದು ಮಸ್ತ್ ಭಾರಿ ಮಸ್ತ್ ಇರ್ತವೆ. ಯೂನಿಕ್ಕಾಗಿ ಕೂರಿಸಿರ್ತಾರೆ. ಏನೋ ಒಂದು ಥೀಮ್ ಇಟ್ಕೊಂಡು ಕೂರಿಸಿರ್ತಾರೆ. ಪ್ರತಿಯೊಂದು ಗಣಪತಿ ಕೂಡ ಡಿಫ್ರೆಂಟಾಗಿರ್ತವೆ, ತುಂಬಾ ಚೆನ್ನಾಗಿರ್ತವೆ. ನೀವೇ ನೋಡಿ ಏನು ಮಸ್ತಾಗಿ ಬೆಳಗಾವಿಯಲ್ಲಿ ಗಣಪತಿಗಳನ್ನ ಕೂರಿಸ್ತಾರೆ ಅಂಥೇಳಿ ನೋಡ್ಬೋದು. ಇಲ್ಲಿ ಗಣಪತಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಫ್ರೆಂಡ್ಸ್. ಒಂದು ಮನೆ ಕೂಡ ಬಿಡೋದಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಗಣಪತಿನ ಕೂರಿಸ್ತಾರೆ. ಹಾಗೆ ಪ್ರತಿಯೊಂದು ಏರಿಯಾದಲ್ಲಿ ಮತ್ತೆ ಗಲ್ಲಿ ಮಾಡಿರ್ತಾರೆ. ಸೊ ಗಲ್ಲಿಗೂ ಕೂರಿಸಿರ್ತಾರೆ. ಎಲ್ಲಿ ನೋಡಿದ್ರು ಗಣಪತಿಗಳೇ ಕಾಣಿಸ್ಬೇಕು. ಹಾಗೆ ರೋಡ್ ಫುಲ್ಲು ಏನೋ ಒಂಥರ ದೊಡ್ಡ ಜಾತ್ರೆ ರೀತಿ ಆಗಿರುತ್ತೆ. ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಎಲ್ಲಿ ನೋಡಿದ್ರು ಅಲ್ಲೂ ಫುಲ್ ಎಲ್ಲ ಲೈಟಿಂಗ್ ಇರುತ್ತೆ. ಸೊ ನಾವು ಹೋಗೋ ಟೈಮಲ್ಲಿ ಕರೆಂಟು ಹೋಗಿದ್ದು. ಸೊ ಒಂದು 2 ಗಣಪತಿನ ಕತ್ಲೆಯಲ್ಲೇ ನೋಡಿದ್ವಿ, ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಓಕೆ, ಇವಾಗ 2 ಗಣಪತಿನ ನೋಡಿಕೊಂಡು ಇವಾಗ ನೆಕ್ಸ್ಟ್ ಏರಿಯಾಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಇವಾಗ ಇಲ್ಲಿ ರೈಲ್ವೆ ಗೇಟ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ಸೊ ಟ್ರೈನ್ ಬರ್ತಾ ಇರೋದ್ರಿಂದ ಗೇಟ್ ಹಾಕಿದ್ದಾರೆ. ಸೊ ನೋಡ್ತಾ ಇರೋದು ಟ್ರೈನ್ ಹೋಗ್ತಾ ಇದೆ. ಕೊಲ್ಲಾಪುರ ಕಡೆಯಿಂದ ಬಂತು. ಕೊಲ್ಲಾಪುರ ಇದು ಇಲ್ಲಿ ಎಷ್ಟು ದೊಡ್ಡದೈತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ದೊಡ್ಡದಾಗಿ ಹೊರಗಡೆ ಡೆಕೋರೇಟ್ ಮಾಡಿದ್ದಾರೆ ಅಂಥೇಳಿ. ದೊಡ್ಡದಾಗಿ ಗಣಪತಿಗಳನ್ನ ಕೂರಿಸಿರ್ತಾರೆ. ಸೊ ಹಾಗಾಗಿ ರೋಡ್ ಫುಲ್ ಮಂಟಪನ ಹಾಕಿರ್ತಾರೆ ಗಣಪತಿಗೆ. ಇಲ್ಲಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ. ಆದರೆ ಯಾವ ಏರಿಯಾ ಅನ್ನೋದೊಂದೇ ಗೊತ್ತಾಗಲ್ಲ ಫ್ರೆಂಡ್ಸು. ಕೇಳಿರ್ತೀನಿ, ಆಮೇಲೆ ಮರ್ತೋಗ್ಬಿಟ್ಟಿರ್ತೀನಿ. ಯಾವ ಏರಿಯಾದಲ್ಲಿ ಕೂರಿಸಿದ್ದಾರೆ ಅಂತ ಹೇಳಬೇಕು ಅಂತ ಅನ್ಕೋತೀನಿ, ಆದರೆ ಕೇಳೋಕ್ಕೆ ಆಗಿರೋದಿಲ್ಲ. ಒಂದು ಸತಿ ಕೇಳಿರ್ತೀನಿ ಒಂದೊಂದು ಏರಿಯಾದಲ್ಲಿ, ಇನ್ನೊಂದು ಏರಿಯಾದಲ್ಲಿ ಕೇಳಿರೋದೇ ಇಲ್ಲ. ಸೊ ನಾವು ಕೂಡ ಈ ಕಡೆ ಎಲ್ಲ ಬೇರೆ ಏರಿಯಾಗಳಿಗೆಲ್ಲ ಬರೋದಂದರೆ ಈ ರೀತಿ ಗಣಪತಿ ಹಬ್ಬದಲ್ಲೇ ನಾವು ಈ ಕಡೆ ಎಲ್ಲ ಬರೋದು. ಇನ್ನು ಬಾಕಿ ಟೈಮಲ್ಲೆಲ್ಲ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದು ಯಾವ ಏರಿಯಾ ಅಂಥೇಳಿ ಗೊತ್ತಾಗೋದೇ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಯೂನಿಕ್ಕಾಗಿ ಕೂರಿಸಿದ್ದಾರೆ. ಗಣಪತಿ ಸುತ್ತಲೂ ಕೂಡ ಇಲಿಗಳೆಲ್ಲ ಇದ್ದಾವೆ ನೋಡಿ. ಎಷ್ಟು 1 2 4 ಇಲಿಗಳಿದ್ದಾವೆ. ಮಧ್ಯದಲ್ಲಿ ಗಣೇಶ ಕುತ್ಕೊಂಡಿದ್ದಾನೆ ನೋಡಿ. ಡಿಫ್ರೆಂಟಾಗಿ ಒಬ್ರಿಗೊಬ್ರು ಭಾರಿ ಮಸ್ತಾಗಿ ಕೂರಿಸಿರ್ತಾರೆ ಗಣಪತಿನ. ಏನೋ ಒಂದು ರೀತಿ ಥೀಮ್ ಇಟ್ಕೊಂಡು ಮಾಡಿರ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಥೀಮು. ಇಲ್ಲಂತೂ ಫುಲ್ಲು ಎಲ್ಲ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಮ್ಮ ಸುತ್ತ ಕೂಡ ನೋಡಿ ಎಷ್ಟು ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆದರೆ ರಿಯಲ್ ಆಗಿ ನೋಡೋದಕ್ಕೆ ಭಾರಿ ಮಸ್ತ್ ಅಂತ ಅನಿಸುತ್ತೆ. ಆದರೆ ಫೋನಲ್ಲೇ ಕ್ಲಿಯರಾಗಿ ಕವರ್ ಆಗ್ತಾ ಇಲ್ಲ. ಅಂದರೆ ನಮಗೆ ರಿಯಲ್ ಆಗಿ ಏನು ಮಸ್ತ್ ಭಾರಿ ಏನು ಸೂಪರ್ ಅಂತ ಏನು ಮನಸ್ಸಿಗೇನು ಖುಷಿ ಆಗುತ್ತಲ್ಲ. ಸೊ ಆ ರೀತಿಯೇ ಕರೆಕ್ಟಾಗಿ ರಿಯಾಲಿಟಿನೇ ವಿಡಿಯೋದಲ್ಲಿ ಬರ್ತಾ ಇಲ್ಲ. ಸೊ ರಿಯಲಾಗೇ ಒಂದು ರೀತಿ ಕಾಣಿಸುತ್ತೆ, ಫೋನಲ್ಲೇ ಒಂದು ರೀತಿ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ರಿಯಲಾಗಿ ಮಾತ್ರ ಮಸ್ತ್ ಇರುತ್ತೆ, ಫೋನಲ್ಲೇ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಓಕೆ, ಇವಾಗ ನೆಕ್ಸ್ಟು ಇಲ್ಲಿ ಬಂದಿದ್ದೀವಿ ಬೇರೆ ಏರಿಯಾಗೆ. ಪಕ್ಕದಲ್ಲೇ ಇದ್ದಾವೆ ಫ್ರೆಂಡ್ಸು, ತುಂಬ ಏನು ದೂರ ಏನಿಲ್ಲ. ಈ ರೀತಿ ತುಂಬ ಹತ್ರ ಇದ್ದರೆ ನಮಗೂ ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ದೂರ ಇದ್ದರೆ ಹುಡ್ಕೊಂಡು ಹೋಗಬೇಕಾಗತ್ತೆ. ಸೊ ಎಲ್ಲ ಹತ್ರದಲ್ಲೇ ಇದ್ದಾವೆ. ಇಲ್ಲೂ ನೋಡ್ತಾ ಇರ್ಬೋದು. ಇದು ಕೂಡ ಒಂದು ರೀತಿ ಚೆನ್ನಾಗಿದೆ. ಗಣೇಶನ ಹಿಂದೆ ಆಂಜನೇಯನ ಮುಖವಾಡ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಮತ್ತು ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಗಣೇಶ ಕೈಯಲ್ಲಿ ಬಿಲ್ಲು ಬಾಣನ ಹಿಡ್ಕೊಂಡಿದ್ದಾನೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ರಿಯಲ್ ಆಗಿ ಎಷ್ಟು ಚಂದ ಕಾಣ್ತೈತಿ ಈ ಲೈಟಿಂಗ್ ಡೆಕೋರೇಷನ್ ಎಲ್ಲ. ವಿಡಿಯೋ ಒಳಗೆ ಏನು ಅಷ್ಟು ಮಸ್ತ್ ಬರುವುದನ್ನ ಇಲ್ಲ, ಆದ್ರೆ ರಿಯಲ್ ಆಗಿ ಮಾತ್ರ ಮಸ್ತ್ ಅನ್ಕಿರ್ತೈತಿ. ಕಲರಿಂಗ್ ಎಲ್ಲ ಇದ್ರೊಳಗೆ ಎಷ್ಟು ಮಬ್ಬು ಬರ್ತೈತಿ.
ನಮಸ್ಕಾರ ಮಾಡೋಣ ಐತೆ ಜಜ್ಜಿ ಮಾಡೋಗಲ್ಲಿ ಮುಂದೋಗು. ಏನು ಮುಟ್ಬೇಡ್ರಿ, ದೂರಿಂದ ಬೇಗ ಸಹ ಮಾಡ್ರಿ. ಅರಿವಿನ ನಿಮ್ಮ ಮಮ್ಮಿ ಹತ್ತಂದ್ರಪ್ಪ. ಅನ್ವಿತಾ ಈ ಕಡೆ ಒಳಬೆ ಟೈಮಿಗೆ. ದೇವಸ್ಥಾನ ಮನೆ ಇದು, ದೇವಸ್ಥಾನ ಇದು, ದೇವಸ್ಥಾನ. ಹಾ ದೇವಸ್ಥಾನ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ಗಣಪತಿನ ಎಷ್ಟು ಚೆನ್ನಾಗಿ ಯೂನಿಕ್ ಆಗಿ ಕೂರಿಸಿದ್ದಾರೆ ಅಂಥೇಳಿ. ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಯಿತು ತುಂಬ. ಹಾರದ ಮೇಲೆ ಗಣಪತಿ ಕೂತ್ಕೊಂಡು ಉಯ್ಯಾಲೆ ಆಡೋ ರೀತಿ ಕೂರಿಸಿದ್ದಾರೆ. ಹಾಗೆ ರಂಗೋಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂಥೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಈ ಥೀಮು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಗಣಪತಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತು. ಆಮೇಲೆ ಬಂದಮೇಲೆ ನೋಡಿದ್ವಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಕೂರಿಸಿದ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ನಿಸ್ತು. ಹಾಗೆ ಮುಂದೆ ಮುಂದೆ ನೋಡಿ ಫ್ರೆಂಡ್ಸ್, ಇನ್ನೂ ಎಷ್ಟು ದೊಡ್ಡ ದೊಡ್ಡ ಗಣಪತಿನ ಕೂರಿಸಿರ್ತಾರೆ. ಎಲ್ಲ ಏರಿಯಾದಲ್ಲೂ ಎಲ್ಲ ಗಲ್ಲಿಯಲ್ಲೂ ಕೂರಿಸಿರ್ತಾರೆ ಗಣಪತಿನ. ಆದರೆ ಬೇರೆ ಬೇರೆ ರೀತಿಯೇ ಇರ್ತವೆ ಫ್ರೆಂಡ್ಸ್. ಗಣಪತಿ ಸೇಮ್ ಅಂತೂ ಇರೋದೇ ಇಲ್ಲ. ಆದರೆ ಗಣೇಶ ಮಾತ್ರ ಒಬ್ಬನೇ. ಆದರೆ ಎಲ್ಲ ಅವತಾರದಲ್ಲೂ ನಾವು ನೋಡ್ಬೋದು ಗಣೇಶ ಹಬ್ಬದಲ್ಲಿ ಗಣೇಶನ. ನೀವು ಕೂಡ ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟಾಗಿ ಭಾರಿ ಎಷ್ಟು ಮಸ್ತಾಗಿ ಕೂರಿಸಿರ್ತಾರೆ ಅಂಥೇಳಿ. ಇಲ್ಲಿ ನೋಡಿ ಗಣೇಶನಿಗೆ ಎಷ್ಟೋ 8 ಕೈನ ಮಾಡಿದ್ದಾರೆ ಇಲ್ಲಿ. ಹಾಗೆ ಹಿಂದೆ ನಾಗರಹಾವು ಹೆಡೆ ಎತ್ತಿರೋ ರೀತಿ ಇದೆ. ಇದು ಕೂಡ ಒಂದು ರೀತಿ ಚೆನ್ನಾಗಿದೆ. ಗಣೇಶ ಮೂರ್ತಿನ ಏನು ರೆಡಿ ಮಾಡ್ತಾರಲ್ಲ, ನಿಜಕ್ಕೂ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಫ್ರೆಂಡ್ಸ್. ಯಾಕಂದರೆ ಎಷ್ಟು ವೆರೈಟಿ ಗಣಪತಿನ ರೆಡಿ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಈ ರೀತಿ ಗಣೇಶ ಹಬ್ಬದಲ್ಲಿ ನಾವು ಎಲ್ಲ ಅವತಾರದಲ್ಲೂ ಕೂಡ ನಾವು ಗಣೇಶನ ನೋಡ್ಬೋದು. ಗಣೇಶನಿಗೆ ಅದೇ ಸೊಂಡ್ಲು, ಅದೇ ಕೈ, ಅದೇ ಕಿರೀಟ, ಕಿವಿ, ಮೂಗು, ಕಾಲು, ಕೈ ಎಲ್ಲ ಅದೇ ಸೇಮ್ ಇರುತ್ತೆ. ಆದರೆ ಗಣೇಶ ಮೂರ್ತಿ ಮಾಡೋರು ಚೆನ್ನಾಗಿ ತಲೆ ಓಡಿಸಿ ಡಿಫ್ರೆಂಟಾಗಿ ಭಾರಿ ಮಸ್ತಾಗಿರೋ ಗಣೇಶನ ರೆಡಿ ಮಾಡ್ತಾರೆ. ಗಣೇಶ ಹಬ್ಬದಲ್ಲಂತೂ ಭಾರಿ ಮಸ್ತ್ ಎಂಜಾಯ್ ಮಾಡ್ಬೋದು. ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟು ಭಾರಿ ಮಸ್ತಾಗಿರ್ತವೆ ಗಣೇಶಗಳು. ಎಲ್ಲ ಕಡೆ ತಿರುಗಿ ಗಣೇಶನ ನೋಡಿ ಇವಾಗ ಫುಲ್ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿದೆ.
ಸೊ ಇಲ್ಲಿ ಏನಾದರೂ ಸ್ಟ್ರೀಟ್ ಫುಡ್ ತಿನ್ನೋಣ ಅಂಥೇಳಿ ಬಂದಿದ್ದೀವಿ ಫ್ರೆಂಡ್ಸ್. ಅರವಿಂದ್ ಅಂತೂ ಮಮ್ಮಿ ಹೊಟ್ಟೆ ಹಶು ಆಗ್ತಾಯಿದೆ, ಪಪ್ಪ ಹೊಟ್ಟೆ ಹಶು ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಸೊ ಇಲ್ಲೇ ಗಣಪತಿ ನೋಡೋಕೆ ಬಂದಿದ್ವಲ್ಲ, ಇಲ್ಲೇ ಗಣಪತಿ ಎದುರುಗಡೆನೇ ಇಲ್ಲಿ ಸ್ಟ್ರೀಟ್ ಫುಡ್ಡು ಸೆಂಟರ್ ಇತ್ತು. ಸೊ ಏನಾದರೂ ತಿನ್ನೋಣ ಅಂಥೇಳಿ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ಸಿಗುತ್ತೆ ಅಂಥೇಳಿ. ಕಾರ್ಡ್ ನೋಡಿ ಏನು ಬೇಕಂತ ಹೇಳವನೇ ಈಗ. ಹಾಂ ನೋಡಿ ನೋಡಿ ಫ್ರೆಂಡ್ಸ್, ಆಗ್ಬೇಕಾ ನಿನಗೆ? ನೋಡಿ ಫ್ರೆಂಡ್ಸ್, ಇಲ್ಲಿ ಪಾವ್ ಭಾಜಿ, ಪಾನಿಪುರಿ, ಶೇವ್ ಪೂರಿ, ಕಚ್ಚಿ ದಾಬೇಲಿ, ಮತ್ತು ಆ ಕಡೆ ಏನೋ ಕಾಣಿಸ್ತಾ ಇದೆ ಮಸಾಲೆ ಪೂರಿ, ರಾಗ್ದಾ ಪೂರಿ ಅಂಥೇಳಿ ಇಷ್ಟು ವೆರೈಟಿ ಸ್ಟ್ರೀಟ್ ಫುಡ್ ಸಿಗುತ್ತೆ ಇಲ್ಲಿ. ಆದರೆ ಯಾವ ಏರಿಯಾ ಅಂಥೇಳಿ ಗೊತ್ತಿಲ್ಲ. ಇಲ್ಲಿ ಎದಕ್ಕೆ ಬಂದಿವಿ? ಇಲ್ಲಿ ನೋಡಿ, ಇಲ್ಲಿ ಯಾಕೆ ಬಂದಿವಿ ಹೇಳ? ಗಣಪತಿ ನೋಡಕ್ ಬಂದ್ವಿ. ಮತ್ತೆ ಇಲ್ಲಿಗೆ ಯಾಕೆ ಬಂದ್ವಿ ಈಗ? ಅಲ್ಲ, ಇಲ್ಲಿಗೆ ಯಾಕೆ ಬಂದ್ವಿ? ಊಟ ಆಯ್ತು. ಊಟ ಅಲ್ಲಿದ್ರ ಏನ ಸ್ನ್ಯಾಕ್ಸ್ ತಿನ್ನಕ್ ಬಂದಿವಿ ಅಂತ ಹೇಳಿ. ಸ್ನ್ಯಾಕ್ಸ್ ತಿನ್ನಕನ ಸ್ನ್ಯಾಕ್ಸ್ ತಿನ್ನಕ್ ಬಂದಿವಿ. ನೀವು ಬನ್ನಿ ತಿನ್ನೂರಂತೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಅರ್ಜಿನ್ ಸ್ಕೂಲ್ ಎಲ್ಲ ನೋಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಆರ್ಡರ್ ಮಾಡಿದೀವಿ, ಇನ್ನೂ ಕೊಡ್ತಾ ಇಲ್ಲ. ಫುಲ್ ಟೆಂಪ್ಟಿಂಗ್ ಆಗ್ತಾ ಇದೆ. ಯಾವಾಗ ತಿಂತೀವೋ ಏನೋ ಅಂತೇಳಿ ಅನ್ನಿಸ್ತಾ ಇದೆ. ಅರವಿಂದ್ ಏನ ಯಾವಾಗ ಕೊಡ್ತಾರ? ಇನ್ನು ಕೊಡ್ತಾರೆ ಸದ್ದ ಈಗ. ಈ ಫುಲ್ಲು ರಶ್ ಇದೆ ಫ್ರೆಂಡ್ಸ್. ಲೇಟ್ ಆಗ್ತದೆ. ಚಲೋ ಬಂದ್ಯಾ? ಓಕೆ ಫ್ರೆಂಡ್ಸ್, ಫೈನಲಿ ಬಂತು ನೋಡಿ ನಮ್ಮ ಬೇಲ್ಪುರಿ. ಸೊ ಬೇಲ್ಪುರಿ ಆರ್ಡರ್ ಮಾಡಿದ್ವಿ. ಎಲ್ಲ ಒಂದೊಂದೇ ಪ್ಲೇಟ್ ತೊಗೊಂಡಿದ್ದೀವಿ. 4 ಜನ ಇದ್ದೀವಿ ಅಂದರೆ 4 ಪ್ಲೇಟ್ ಏನು ತೊಗೊಂಡಿಲ್ಲ. ಒಂದೇ ಪ್ಲೇಟಲ್ಲೇ ಎಲ್ಲರೂ ಟೇಸ್ಟ್ ಮಾಡಿದ್ರಾಯ್ತು ಅಂತೇಳಿ ಒಂದು ಪ್ಲೇಟ್ ತೊಗೊಂಡಿದ್ದೀವಿ. ಅಂದರೆ ಒಂದು ಪ್ಲೇಟ್ ತೊಗೊಂಡ್ರೆ ಅದರಲ್ಲೇ ಎಲ್ಲರೂ ಟೇಸ್ಟ್ ಮಾಡ್ಬೋದು. ಅವಾಗ ಎಲ್ಲರೂ ಎಲ್ಲದನ್ನು ತಿನ್ಬೋದು ಅಂಥೇಳಿ ಇವಾಗ ಎಲ್ಲರೂ ಒಂದೊಂದು ಪ್ಲೇಟ್ ಬೇಲ್ಪುರಿನೇ ತೊಗೊಂಡ್ಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆಮೇಲೆ ಬೇರೆ ಪಾವ್ ಭಾಜಿ ಈ ರೀತಿ ಪಾನಿಪುರಿ ಮತ್ತೇನೋ ಬೇರೆ ಟೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ಮಸಾಲೆ ಪೂರಿ ಕೂಡ ಬಂತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮಸಾಲ ಪೂರಿ. ಅರವಿಂದ್ ತಿಂತೀನಿ ಅಂಥೇಳಿ ತಾನು ತೊಗೊಂಡಿದ್ದಾನೆ. ಏನ್ ಬೇಕು ಆಗ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಟಾಯ್ಸ್ ಕಾಣಿಸೋದ್ವು. ಸೊ ಅರವಿಂದ್ ಕೊಡಿಸು ಅಂಥೇಳಿ ಆಗ್ಲಿಂದ ಕೇಳ್ತಾ ಇದ್ದ. ಸೊ ಇವಾಗ ಕೊಡಿಸ್ತಾ ಇದ್ದೀವಿ. ಅದೇ ಕೋಲ್ಡ್ ಟೈಪ್ ಇರೋದು ಹೇರ್ ಬ್ಯಾಂಡ್ ಬರುತ್ತಲ್ಲ, ಸೊ ಅದು ಬೇಕಂತೆ. ಫುಲ್ ಲೈಟ್ ರೆಡ್ ಲೈಟ್ ಬರುತ್ತೆ. ಸೊ ಅದು ಬೇಕು ಅಂತ ಎಷ್ಟೊತ್ತಿಂದ ಹಠ ಮಾಡ್ತಾ ಇದ್ದ. ಸೊ ಕೊಡಿಸ್ತಾ ಇದ್ದೀವಿ ಇವಾಗ ಇಲ್ಲಿ. ಫ್ರೆಂಡ್ಸ್, ವ್ಲಾಗು ತುಂಬ ಲೆಂತಿ ಆಯಿತು. ಸೊ ವ್ಲಾಗ್ ತುಂಬ ಲೆಂತಿ ಆಗಿದೆ ಅಂಥೇಳಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡ್ದೇ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲ ಏರಿಯಾದಲ್ಲೂ ಕೂಡ ಒಂದು ಡಿಫ್ರೆಂಟಾಗಿ ಗಣಪತಿನ ಕೂರಿಸಿದ್ದಾರೆ. ಸೊ ನೀವು ಕೂಡ ನೋಡಲಿ ಬೆಳಗಾವಿಯಲ್ಲಿ ಯಾವ ರೀತಿ ಗಣೇಶನ ಕೂರಿಸಿದ್ದಾರೆ ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಸ್ವಲ್ಪ ಯೂನಿಕ್ ಆಗಿರೋ ಅಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇಲ್ಲ.
ಸೊ ನೋಡಿ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಗಣೇಶನ ಅಂಥೇಳಿ. ಬೋರ್ವೆಲ್ ಥೀಮ್ನ ಇಟ್ಕೊಂಡು ಗಣೇಶನ ಕೂರಿಸಿದ್ದಾರೆ ಈ ಏರಿಯಾದಲ್ಲಿ. ಸೊ ನೋಡ್ತಾ ಇರ್ಬೋದು, ಗಣೇಶ ಬೋರ್ವೆಲ್ ನೀರನ್ನ ಹಿಡಿತಾ ಇದ್ದಾನೆ, ಅಂದರೆ ಬೋರ್ವೆಲ್ ಹೊಡಿತಾ ಇದ್ದಾನೆ ಗಣೇಶ. ನೋಡ್ತಾ ಇರ್ಬೋದು, ಅಲ್ಲಿ ಬಕೆಟಲ್ಲಿ ನೀರು ಬೀಳ್ತಾ ಇದೆ ನೋಡಿ. ಈ ಥೀಮು ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸು. ಎಷ್ಟೊತ್ತವರೆಗೂ ನೋಡ್ತಾನೆ ಇದ್ದೆ. ಹಾಗೆ ಇಲಿ ರಾಜರು ಕೂಡ ನೋಡ್ತಾ ಇರ್ಬೋದು, ಇಲಿಗಳು. ಸೊ ಎಲ್ಲ ಇಲಿಗಳು ಕೂಡ ಒಂದೊಂದು ಬಿಂದಿಗೆನ ಹಿಡ್ಕೊಂಡಿದ್ದಾವೆ. ಮತ್ತು ಇನ್ನೊಂದು ಇಲಿ ಕೂಡ ನೋಡ್ಬೋದು, ಹೆಗ್ಲಿಗೆ ಕೋಲ್ನ ಹಾಕ್ಕೊಂಡಿದ್ದಾನೆ ಇಲಿ. ಆ ಕಡೆ ಈ ಕಡೆ ಒಂದು ಕೊಡ ಇದೆ. ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ಥೀಮು. ತುಂಬ ಹೊತ್ತು ನಿಂತ್ಕೊಂಡು ನೋಡಿದೆ. ಈ ರೀತಿ ಏನಾದರೂ ಥೀಮ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋರಿಗೆ. ಯಾಕಂದರೆ ಇವಾಗಿನ ಕಾಲದ ಮಕ್ಕಳಿಗೆಲ್ಲ ಈ ರೀತಿ ಬೋರ್ವೆಲ್ ನೀರು ಅಂದರೆ ಏನು, ಬೋರ್ ಅಂದರೆ ಏನು ಅಂಥೇಳಿ ಒಂಚೂರು ಗೊತ್ತಿರೋದಿಲ್ಲ. ಯಾಕಂದರೆ ಇವಾಗಿನ ಕಾಲದಲ್ಲೆಲ್ಲ ನೀರಿನ ಫೆಸಿಲಿಟಿ ಎಲ್ಲ ಮನೆ ಒಳಗಡೆ ಇರುತ್ತೆ. ಸೊ ನಲ್ಲಿಯಲ್ಲಿ ಬರ್ತಾ ಇರುತ್ತೆ ನೀರು. ಈ ಬೋರ್ವೆಲ್ ನೀರು ಅಂದರೆ ಏನು, ಈ ಬೋರ್ವೆಲಲ್ಲಿ ನೀರನ್ನ ಯಾವ ರೀತಿ ತೆಗಿಯೋದು ಅಂಥೇಳಿ ಏನೂ ಗೊತ್ತಿರೋದಿಲ್ಲ. ಹಳ್ಳಿ ಸೈಡೆಲ್ಲ ಇವಾಗಲೂ ಒಂದೊಂದು ಊರಲ್ಲಿ ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾರೆ. ನಮ್ಮೂರಲ್ಲಿ ಕೂಡ ಇದ್ದಾವೆ ಫ್ರೆಂಡ್ಸು. ಮೊದಲು 2 ಇದ್ವು, ಇವಾಗ 1 ಇದೆ. ನಾವೆಲ್ಲ ಮೊದಲು ಚಿಕ್ಕವರಿರೋವಾಗೆಲ್ಲ ಬಸ್ ಸ್ಟಾಪ್ವರೆಗೂ ಹೋಗಿ ಬೋರ್ವೆಲ್ ನೀರನ್ನ ಮನೆಗೆ ತರ್ತಾ ಇದ್ವಿ, ನನಗೆ ನೆನಪಿದೆ. ಸೊ ನಾನು ಕೂಡ ಬೋರ್ವೆಲ್ ನೀರನ್ನ ತಂದಿದ್ದೀನಿ ಚಿಕ್ಕವಳಿರೋವಾಗ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಬಕೆಟಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ. ಅದೇ ನೀರು ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತು ಮೇಲ್ಗಡೆಯಿಂದನೇ ಕೆಳಗಡೆ ಬಕೆಟಲ್ಲಿ ನೀರು ಬರ್ತಾ ಇದ್ದಾವೆ. ಸೊ ಈ ರೀತಿ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿ ಮೊದಲೆಲ್ಲ ಬೋರ್ವೆಲ್ ಇದ್ವು, ಇದ್ರೊಳಗಡೆಯಿಂದ ನೀರು ಬರ್ತಾ ಇದ್ವು ಅಂಥೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಮ್ಮೂರಲ್ಲಿ ಕೂಡ ತುಂಬ ಬೋರ್ವೆಲ್ಸ್ ಎಲ್ಲ ಇದ್ವು ಫ್ರೆಂಡ್ಸು. ಬೋರ್ವೆಲ್ ನೀರು ಮನೆಗೆಲ್ಲ ತೊಗೊಂಡೋಗಿದ್ವಿ. ಮತ್ತು ಬೋರ್ವೆಲ್ ಕೆಳಗಡೆ ಬಟ್ಟೆ ಎಲ್ಲ ತೊಳೆದಿದ್ದೀವಿ. ಬಸ್ ಸ್ಟಾಪಲ್ಲಿ ಟೋಟಲ್ 2 ಬೋರ್ವೆಲ್ಸ್ ಇದ್ವು. ಅದರಲ್ಲಿ 1 ತೆಗೆದಿದ್ದಾರೆ, 1 ಇರೋ ಹಾಗೇನೋ ಇದೆ ಅನಿಸುತ್ತೆ. ಆಗಲೇ ಇಲ್ಲ ತೆಗೆದಿದ್ದಾರೆ ಅಂತ ಹೇಳಿದೆ. ಸೊ 1 ಇದೆ ಫ್ರೆಂಡ್ಸ್ ಬಸ್ ಸ್ಟಾಪಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ. ಅನ್ವಿತಾ ಅರವಿಂದ್ ಕೂಡ ಕೇಳ್ತಾ ಇದ್ರು, ಇದು ಏನು ಮಮ್ಮಿ ಅಂತೇಳಿ. ಸೊ ಅವಾಗ ನಾನು ಹೇಳ್ತಾ ಇದ್ದೆ, ಅದು ಬೋರು, ಅದರೊಳಗಡೆ ನೀರು ಬರುತ್ತೆ. ಏನು ಗಣೇಶನ ಹಿಡ್ಕೊಂಡಿದ್ದಾನಲ್ಲ, ಅದನ್ನ ಮೇಲ್ಗಡೆ ಎತ್ತಿ ಈ ರೀತಿ ಹೊಡಿಬೇಕು, ಅವಾಗ ಹೊಡೆದಾಗ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನೊಂದು ಏನಂದರೆ ಫ್ರೆಂಡ್ಸು, ಗಣೇಶ ಹಿಡ್ಕೊಂಡು ನಿಂತ್ಕೊಂಡಿದ್ದಾನಲ್ಲ, ಸೊ ಅದನ್ನು ಹಿಂಗೆ ಎತ್ತಿ ಹಿಂಗೆ ಹೊಡೆಯೋ ರೀತಿ ಮಾಡಬೇಕಾಗಿತ್ತು. ಅವಾಗ ಗೊತ್ತಾಗಿರೋದು, ಇನ್ನೂ ಕ್ಲಿಯರಾಗಿ ಗೊತ್ತಾಗಿರೋದು ಯಾವ ರೀತಿ ಹೊಡೆದ್ರೆ ನೀರು ಬರುತ್ತೆ ಅಂಥೇಳಿ ನೋಡೋರಿಗೆ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗೋದು. ಸೊ ಗೊತ್ತಿಲ್ಲದಿರೋರಿಗೆ ಗೊತ್ತಾಗೋದಿಲ್ಲ, ಗೊತ್ತಿರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಬೋರ್ವೆಲ್ ನೀರು, ಇದನ್ನು ನಾವು ಯೂಸ್ ಮಾಡಿದ್ದೀವಿ ಅಂಥೇಳಿ. ಸೊ ಯಾರೆಲ್ಲ ಬೋರ್ವೆಲ್ ನೀರನ್ನ ಯೂಸ್ ಮಾಡಿದ್ದೀರಾ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಥೀಮು ನಿಮಗೆ ಹೇಗೆ ಅನ್ನಿಸ್ತು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವ್ಲಾಗ್ನ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದಮೇಲೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಆವಾಗ ನೀವೇ ತಪ್ಪದೆ ಮೊದಲು ನೋಡ್ಬೋದು. ಫ್ರೆಂಡ್ಸ್, ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಬಟ್ ಏನಂದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಷ್ಟು ಜನ ವೀಡಿಯೋಸ್ನ, ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಅಂದಮೇಲೆ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇರೋದ್ರಿಂದನೇ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರು ಯಾರ್ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದರಿಂದ ನನಗೂ ಕೂಡ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಮತ್ತು ನೀವು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಇಲ್ಲ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಸ್ವಲ್ಪ ಮುಂದೆ ಬರ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಪ್ರತಿಯೊಬ್ಬರು ನನ್ನ ಬ್ಲಾಗ್ಸ್ನ ಏನು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್
ಕಮೆಂಟ್ ಮಾಡಿಬಿಟ್ರೆ ನನ್ನ ವೀಡಿಯೋಸ್ನ ಯೂಟ್ಯೂಬು ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡಿ ನನ್ನ ವ್ಲಾಗ್ಸು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನನಗೂ ಕೂಡ ಮೋಟಿವೇಟ್ ಸಿಕ್ಕಂಗಾಗುತ್ತೆ ಫ್ರೆಂಡ್ಸು, ಮನಸ್ಸು ಬರುತ್ತೆ, ಹುಮ್ಮಸ್ಸು ಬಂದಂಗಾಗುತ್ತೆ ಮತ್ತಷ್ಟು ವೀಡಿಯೋಸ್ನ ಮಾಡೋದಕ್ಕೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ, ಯಾರೋ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್. ಅನ್ವಿತಾ ಎಲ್ಲಿ ಬಂದೀವಿ ಈಗ? ಬೆಳಗಾವಿ ಉತ್ಸವಕ್ಕೆ ಹೋಗಿದ್ದಿಲ್ಲ. ಮತ್ತೆಲ್ಲಿ ಬಂದೀವಿ? ಜೋಕಾಲಿ ಆಟ ಆಡ್ತಿದ್ದಿಲ್ಲ ನಾವು. ಜೋಕಾಲಿ ಆಟ ಆಡಕ್ ಬಂದ್ವಿ. ಇಲ್ಲೇ ಹೋಗಿದ್ವಿ. ಏನದು? ಏನ ಗೊತ್ತಿಲ್ಲ. ತಿನಿಸು ಕಟ್ಟೆ ಅನ್ವಿತಾ, ಅಜ್ಜಿ ನಾನು ಚಿಕ್ಕಮ್ಮ ಒಂದಾಗೆಲ್ಲ ಬಂದಿದ್ವಿ ಇಲ್ಲೇ ತಿನ್ನಾಕ. ಕಾವು ಕಟ್ಟ, ತಿನಿಸು ಕಟ್ಟೆ, ಏನ ಆಗ್ಲೇ ನೆನಪಾರಿದಿ. ಜೋಕಾಲಿ ಆಟ ಆಡಕ್ ಬಂದಿದ್ದಿ ಹೇಳಿದಿ. ಮತ್ತ ಉತ್ಸವ ಇತ್ತಲ್ಲ ಅದನ್ನ ನೋಡಕ್ ಬಂದೀವಿ ಅಂತ ಹೇಳಿದಿ. ಮತ್ತೇನೈತಿ ಇಲ್ಲಿ? ಮತ್ತೇನೋ ಇರ್ಬೋದು. ಇಲ್ಲ ಇದು ಬೇರೆ ಏನೈತಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳಿ. ಈ ಗಣೇಶ ಬಂದು ನೋಡಿ ಬಾತ್ಕೋಳಿ ಮೇಲೆ ಕುತ್ಕೊಂಡಿದ್ದಾನೆ ಗಣೇಶ, ಹಾಗೆ ಕೈಯಲ್ಲಿ ವೀಣೆನ ಹಿಡ್ಕೊಂಡಿದ್ದಾನೆ. ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಆದರೆ ಏರಿಯಾ ಯಾವುದಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಆ ಕಡೆ ಈ ಕಡೆ ಈ ರೀತಿ ಕಂಬ ಇಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಕಂಬ ಇಟ್ಟು ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಗಣೇಶನ ಕೂರಿಸಿದ್ದಾರೆ ಅಂಥೇಳಿ. ಇಲ್ಲೂ ಕೂಡ ಒಂಥರ ಡಿಫ್ರೆಂಟಾಗಿ ಕೂರಿಸಿದ್ದಾರೆ ಗಣೇಶನ. ಈ ಗಣೇಶ ನನಗೆ ಯಾವ ರೀತಿ ಕಾಣಿಸ್ತಾ ಅಂದರೆ ಗಣೇಶ ಓಡ್ ಹೋಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಮಾತ್ರ ಹಾಗೆ ಕಾಣಿಸ್ತು, ಸೊ ಅದಕ್ಕೆ ಹೇಳಿದೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕಡೆ ಗಣೇಶನ ನೋಡಿಕೊಂಡು ಇವಾಗ ನಮ್ಮ ಏರಿಯಾಗೆ ಬಂದಿದ್ದೀವಿ. ಸೊ ನಮ್ಮ ಏರಿಯಾದಲ್ಲಿ ಒಂದು ಗಣೇಶನ ನೋಡಿಲ್ಲ ಅಂತ ಹೇಳಿದ್ನಲ್ಲ ನೆನ್ನೆ ಬ್ಲಾಗಲ್ಲಿ. ಸೊ ಎಲ್ಲ ಗಣೇಶನ ನೋಡಿಕೊಂಡು ಹೋಗೋವಾಗ ಈ ಗಣೇಶನ ನೋಡಿಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೆ. ಸೊ ಇವಾಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸು. ಇಲ್ಲೂ ಕೂಡ ಚೆನ್ನಾಗಿ ಕೂರಿಸಿದ್ದಾರೆ ಗಣೇಶನ. ನೋಡ್ತಾ ಇರ್ಬೋದು ಯಾವ ರೀತಿ ಕೂರಿಸಿದ್ದಾರೆ ಅಂತೇಳಿ. ಹಿಂದೆಗಡೆ ಸಿಂಹ ಇದೆ. ಸೊ ಮುಂದೆ ಗಣೇಶನ ಇಲ್ಲಿ ಆಂಜನೇಯನ ಅವತಾರ ಮಾಡಿದ್ದಾರೆ ಫ್ರೆಂಡ್ಸ್. ಕೈಯಲ್ಲಿ ಗದೆನ ಹಿಡ್ಕೊಂಡಿದ್ದಾನೆ ಗಣೇಶ. ಸೊ ಆದರೆ ನೋಡೋದಕ್ಕೆ ಆಂಜನೇಯನ ರೂಪ ಇದೆ. ಸೊ ಈ ರೀತಿ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಒಟ್ಟಿನಲ್ಲಿ ಆಂಜನೇಯನ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಬಂದಿದ್ದೀವಿ ಎಲ್ಲ ಗಣೇಶಗಳನ್ನ ಬೆಳಗಾವಿಯಲ್ಲಿರೋವು. ಸೊ ನನಗಂತೂ ಆಲ್ಮೋಸ್ಟ್ ಇಷ್ಟ ಅದು ಎಲ್ಲ ಗಣೇಶನೂ. ಮತ್ತು ನಿಮಗೆಲ್ಲ ಬೆಳಗಾವಿ ಗಣೇಶ ಹೇಗೆ ಅನಿಸಿದ್ವು ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಗಣೇಶನೂ ನೋಡಿಕೊಂಡು ಮನೆಗೆ ಹೋದ್ಮೇಲೆ ಏನೋ ಒಂದು ರೀತಿ ರಿಲ್ಯಾಕ್ಸ್ ಅನ್ನಿಸ್ತು ನನಗೆ. ಏನೋ ರೀತಿ ಮನಸ್ಸಿಗೆ ಸಂತೋಷ, ನೆಮ್ಮದಿ ಅನ್ನೋ ರೀತಿ ಅನ್ನಿಸ್ತು. ಯಾಕಂದರೆ ಯಾವಾಗಲೂ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಅದೇ ಈ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಒಂದು ರೀತಿ ಮೈಂಡು ಒಂದು ರೀತಿ ಸ್ಟ್ರೆಸ್ ಆದಂಗೆ ಆಗಿರುತ್ತೆ. ಸೊ ಮನೆಗೆ ಹೋದ್ಮೇಲೆ ಏನೋ ಒಂದು ರೀತಿ ಆ ಸ್ಟ್ರೆಸ್ ರಿಲೀಫ್ ಆದಂಗೆ ಅನ್ನಿಸ್ತು. ಅದೇ 4 ಗೋಡೆ ಮಧ್ಯೆ ಇದ್ದು ಬೋರ್ ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಗಣೇಶ ಹಬ್ಬದಲ್ಲಿ ಎಲ್ಲ ಗಣೇಶಗಳನ್ನ ನೋಡಿಕೊಂಡು ಬಂದಿರೋದಕ್ಕೆ ತುಂಬಾ ಖುಷಿ ಆಯಿತು. ಒಂದು ರೀತಿ ಸಂತೋಷ, ನೆಮ್ಮದಿ ಎಲ್ಲ ಆಯಿತು. ಬೆಳಗಾವಿಯಲ್ಲಿ ಇನ್ನೂ ನೋಡೋದಕ್ಕೆ ತುಂಬ ಗಣೇಶಗಳಿದ್ದಾವೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಬಂದಿದ್ದೀವಿ. ಲೇಟ್ ಆಯಿತು ಅಂಥೇಳಿ. ಮತ್ತು ಇನ್ನೊಂದು ದಿನ ಯಾವತ್ತಾದರೂ ಹೋದರೆ ಆಯಿತು ಅಂಥೇಳಿ. ಇನ್ನು ಗಣೇಶ ಹಬ್ಬ ಹೇಗಾದರೂ ಇದೆ ಅಲ್ವಾ. ಸೊ ನೋಡಿಕೊಂಡು ಬಂದರೆ ಆಯಿತು ಮತ್ತು ಇನ್ನೊಂದು ದಿನ ಅಂಥೇಳಿ ಇವಾಗ ಬಂದಿದ್ದೀವಿ. ಸೊ ಈ ವ್ಲಾಗು ನಿಮಗೆ ಸಿಗೋದಕ್ಕೆ ತುಂಬ ಲೇಟ್ ಆಗ್ತಾ ಇದೆ. ಗಣೇಶ ಹಬ್ಬ ಎಲ್ಲ ಮುಗಿದು ತುಂಬ ದಿನಗಳಾದಮೇಲೆ ಸಿಗ್ತಾ ಇದೆ. ಯಾರೂ ಏನೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ದಯವಿಟ್ಟು ಕ್ಷಮೆ ಇರಲಿ. ಈ ವ್ಲಾಗ್ ನಿಮಗೆ ಲೇಟಾಗಿ ಸಿಗ್ತಾ ಇರೋದಕ್ಕೆ. ಕೋಡ್ ಬಂದಾವ ಹೋಗಿ. ಈಗ ಮೊದಲ 2 ಕೋಡ್ ಬಂದಿರ್ತಾವ, ಈಗ ಮತ್ತೆ ಎಕ್ಸ್ಟ್ರಾ 2 ಕೋಡ್ ಬಂದಾವ ಅಲ್ಲ ರೀ? ಹೆಂಗ್ ಕಾಣಕತ್ತ ನೋಡ್ರಿ. ಎಮ್ಮಿ ಕೋಡ್ ಇರ್ತಾವಲ್ಲ.